ವಿಡಿಯೋದಲ್ಲಿ ನಾನು ವಿದ್ಯುತ್ ಪ್ರವಾಹ ಅಂದ್ರೆ ಏನು ಅನ್ನೋದನ್ನ ಹಾಗೂ ಅದನ್ನ ಹೇಗೆ ಲೆಕ್ಕ ಹಾಕಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಮೊದಲಿಗೆ ನಾನು ಪ್ರವಾಹ ಅನ್ನೋ ಪದದಿಂದ ಆರಂಭ ಮಾಡ್ತಾ ಇದ್ದೀನಿ. ನೋಡಿ, ಪ್ರವಾಹ ಅಂದ್ರೆ ಒಂದು ವಸ್ತು ಪ್ರತಿ ಸೆಕೆಂಡ್ಗೆ ಎಷ್ಟು ಹರಿಯುತ್ತೆ ಅನ್ನೋದರ ಅಳತೆ ಅಂತ ಹೇಳಬಹುದು. ಉದಾಹರಣೆಗಳನ್ನ ಕೊಡ್ತೀನಿ. ಒಂದು ಪೈಪ್ ನಲ್ಲಿ ಪ್ರತಿ ಸೆಕೆಂಡ್ಗೆ ಎಷ್ಟು ನೀರು ಹರಿಯುತ್ತೆ ಎಂದು ಲೆಕ್ಕ ಹಾಕಿದ್ರೆ ನಾವು ಅದನ್ನ ನೀರಿನ ಪ್ರವಾಹ ಅಂತ ಕರಿಬಹುದು. ಅಥವಾ ಒಂದು ಸುರಂಗದಲ್ಲಿ ಪ್ರತಿ ಸೆಕೆಂಡ್ಗೆ ಎಷ್ಟು ಗಾಳಿ ಹರಿಯುತ್ತಿದೆ ಅಂತ ನಾವು ಲೆಕ್ಕ ಹಾಕಿದ್ರೆ ಅದನ್ನ ನಾವು ಗಾಳಿಯ ಪ್ರವಾಹ ಅಂತ ಕರಿಬಹುದು. ಅದೇ ರೀತಿ ಈ ವಿದ್ಯುತ್ ಪ್ರವಾಹದಲ್ಲಿ ನಾವು ಪ್ರತಿ ಸೆಕೆಂಡ್ಗೆ ಒಂದು ತಂತಿಯ ಮೂಲಕ ಎಷ್ಟು ಆವೇಶ ಹರಿತಾ ಇದೆ ಅನ್ನೋದನ್ನ ಲೆಕ್ಕ ಹಾಕ್ತೀವಿ. ಅದೇ ಈ ವಿದ್ಯುತ್ ಪ್ರವಾಹ. ಇಲ್ಲಿ ನೋಡಿ, ಪ್ರತಿ ಸೆಕೆಂಡ್ಗೆ ಎಷ್ಟು ಆವೇಶ ಹರಿಯುತ್ತದೆ ಅನ್ನೋದನ್ನ ಲೆಕ್ಕ ಮಾಡಿ ಹೇಳೋದು. ಈಗ ನೋಡಿ, ಒಂದು ಉದಾಹರಣೆಯನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಲೋಹದ ತಂತಿ ಇದೆ. ಆ ಲೋಹದ ತಂತಿಗಳ ವಿಶೇಷತೆ ಏನಂದ್ರೆ ಅವುಗಳಲ್ಲಿ ಬಹಳಷ್ಟು ಮುಕ್ತ ಎಲೆಕ್ಟ್ರಾನ್ಗಳು ಕಂಡು ಬರ್ತಾ ಇದೆ. ನೋಡಿ, ಇವೆಲ್ಲವೂ ಎಲೆಕ್ಟ್ರಾನ್ಗಳು. ಈ ಎಲೆಕ್ಟ್ರಾನ್ಗಳು ಆವೇಶ ಹೊಂದಿರುವ ಕಣಗಳಾಗಿರೋದ್ರಿಂದ ಅವುಗಳು ಹರಿದಾಗ ಆವೇಶ ಹರಿಯುತ್ತೆ. ಅದನ್ನೇ ನಾವು ಪ್ರವಾಹ ಅಂತ ಕರಿತೀವಿ. ನೋಡಿ, ಈ ಲೋಹದ ತಂತಿಯಲ್ಲಿ ನಾನು ಒಂದು ಭಾಗದಲ್ಲಿ ನಿಂತ್ಕೊಂಡು ಎಷ್ಟು ಆವೇಶ ಹರಿತಾ ಇದೆ ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ, ಇಲ್ಲಿ ಬರ್ಕೊಂಡಿದ್ದೀನಲ್ಲ, ಈ ಭಾಗದಲ್ಲಿ ಮಾತ್ರ ನಾನು ಅಳಿಯೋದಕ್ಕೆ ಹೊರಟಿದ್ದೀನಿ. ಅದನ್ನ ಅಳ್ದಾಗ ನಮಗೆ 5 ಸೆಕೆಂಡ್ಗಳಲ್ಲಿ 10 ಕೂಲಂ ಆವೇಶ ಹರಿತಾ ಇದೆ ಅಂತ ಭಾವಿಸೋಣ. ಹಾಗಾದ್ರೆ ಈಗ ಅಲ್ಲಿರುವಂತಹ ವಿದ್ಯುತ್ ಪ್ರವಾಹ ಎಷ್ಟು ನೋಡೋಣ ಬನ್ನಿ. ಈ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ವಿದ್ಯುತ್ ಪ್ರವಾಹದ ಸಂಕೇತ ಐ, ಅದನ್ನ ಬರ್ಕೊಳ್ತಾ ಇದ್ದೀನಿ. ಈ ಐ ಸಿಗೋದಕ್ಕೆ ಅಂದ್ರೆ ವಿದ್ಯುತ್ ಪ್ರವಾಹ ಸಿಗೋದಕ್ಕೆ ನಾವು ಈ 10 ಕೂಲಂ ಆವೇಶವನ್ನ 5 ಸೆಕೆಂಡ್ಗಳಲ್ಲಿ ನಾವು ಭಾಗಿಸಿದ್ರೆ ನಮಗೆ ವಿದ್ಯುತ್ ಪ್ರವಾಹ ಸಿಗುತ್ತೆ. ನೋಡಿ, 2 ಕೂಲಂ ಪರ್ ಸೆಕೆಂಡ್. 10ರನ್ನ 5ರಿಂದ ಭಾಗಿಸಿದ್ರೆ 2 ಸಿಗುತ್ತೆ, ಹಾಗೆ ಕೂಲಂ ಪರ್ ಸೆಕೆಂಡ್. ಈಗ ಇನ್ನೊಂದು ಬಿಂದುವನ್ನ ಪರಿಗಣಿಸಿ ಇನ್ನೊಂದು ಉದಾಹರಣೆಯನ್ನ ನೋಡೋಣ. ಆ ಅಳತೆಯಲ್ಲಿ ಏನ್ ಸಿಗ್ತಾ ಇದೆ? 6 ಸೆಕೆಂಡ್ಗಳಲ್ಲಿ 3 ಕೂಲಂ ಹರಿತಾ ಇದೆ ಅಂತ. ಅಂದ್ರೆ 6 ಸೆಕೆಂಡ್ಗಳಲ್ಲಿ ಕೇವಲ 3 ಕೂಲಂ ಆವೇಶ ಹರಿತಾ ಇದೆ ಅಂತ. ಇದಕ್ಕೆ ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿಯೋದಾದ್ರೆ ನೋಡಿ, 3 ಕೂಲಂ ಆವೇಶವನ್ನ ನಾವು 6 ಸೆಕೆಂಡ್ಗಳಿಂದ ಭಾಗಿಸ್ತಾ ಇದೀವಿ. ಅದರಿಂದ ನನಗೆ 0.5 ಕೂಲಂ ಪರ್ ಸೆಕೆಂಡ್ ವಿದ್ಯುತ್ ಪ್ರವಾಹ ಸಿಗ್ತಾ ಇದೆ. ಈ 2 ಉದಾಹರಣೆಗಳಿಂದ ನಾವು ವಿದ್ಯುತ್ ಪ್ರವಾಹದ ಸಾಮಾನ್ಯ ಸೂತ್ರವನ್ನ ಬರ್ಕೊಳ್ಬಹುದು. ನೋಡಿ, ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದೆ, ಆವೇಶವನ್ನ ನಾವು ಕ್ಯೂ ಇಂದ ಸೂಚಿಸ್ತೀವಿ, ಹಾಗೆ ಸಮಯವನ್ನ ಟಿ ಇಂದ ಸೂಚಿಸ್ತೀವಿ. ಹಾಗಾಗಿ ಐ ಅಂದ್ರೆ ವಿದ್ಯುತ್ ಪ್ರವಾಹ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ. ಕ್ಯೂಗೆ ಘಟಕವಾಗಿ ನಾವು ಕೂಲಂ ಬರ್ಕೊಂಡಿದ್ವಿ, ಹಾಗೂ ಸಮಯಕ್ಕೆ ಸೆಕೆಂಡ್. ಕೂಲಂ ಬೈ ಸೆಕೆಂಡ್ ಇವಾಗ ನಮಗೆ ವಿದ್ಯುತ್ ಪ್ರವಾಹದ ಘಟಕವಾಗಿ ಸಿಕ್ಕಿದೆ. ಅದನ್ನೇ ನಾವು ಎ ಅಂದರೆ ಆಂಪೀರ್ ಅಂತ ಸೂಚಿಸ್ತೀವಿ. ಹೀಗಾಗಿ ಆಂಪೀರ್ ಅಂದ್ರೆ ಕೂಲಂ ಪರ್ ಸೆಕೆಂಡ್. ಹಾಗಾಗಿ ವಿದ್ಯುತ್ ಪ್ರವಾಹದ ಏಕಮಾನ ಘಟಕವಾಗಿ ನಮಗೆ ಇಲ್ಲಿ ಆಂಪೀರ್ ಸಿಗ್ತಾ ಇದೆ. ಆದ್ರಿಂದ ಮೇಲಿನ ಉದಾಹರಣೆಯನ್ನು ನಾನು 0.5 ಆಂಪೀರ್ ಅಂತ ಬರ್ಕೊಳ್ತಾ ಇದ್ದೀನಿ. ಈ ಆಂಪೀರ್ ಅನ್ನುವಂಥ ಘಟಕ ನಮಗೆ ಫ್ರೆಂಚ್ ವಿಜ್ಞಾನಿ ಆಂಪಿಯರ್ ಅವರ ಹೆಸರಿನಿಂದ ಬಂದಿದೆ. ಇದ್ರ ಬಗ್ಗೆ ಇನ್ನ ಹೆಚ್ಚು ಅರ್ಥ ಮಾಡ್ಕೊಳ್ಳೋದಕ್ಕೆ 3ನೇ ಉದಾಹರಣೆಯನ್ನು ತಗೊಳ್ತಾ ಇದ್ದೀನಿ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, 3 ಸೆಕೆಂಡ್ಗಳಲ್ಲಿ 3 ಆಂಪೀರ್ ವಿದ್ಯುತ್ ಪ್ರವಾಹ ಹರಿತಾ ಇದೆ ಅಂತ. ಹಾಗಾದ್ರೆ ವಿದ್ಯುತ್ ಪ್ರವಾಹ 3 ಆಂಪೀರ್. ಆ 3 ಆಂಪೀರ್ ಅನ್ನ ನಾನು 3 ಕೂಲಂ ಪರ್ ಸೆಕೆಂಡ್ ಅಂತಾನು ಬರ್ಕೊಳ್ಬಹುದು. ಅದರ ಅರ್ಥ ಪ್ರತಿ ಸೆಕೆಂಡ್ಗೆ 3 ಕೂಲಂ ಆವೇಶದಷ್ಟು ವಿದ್ಯುತ್ ಪ್ರವಾಹ ಹರಿತಾ ಇದೆ ಅಂತ. ಹಾಗೆ ಇಲ್ಲಿ ಕೊಟ್ಟಿರುವಂತಹ ಸಮಯ 5 ಸೆಕೆಂಡ್ಗಳು. ಈಗ ನನಗಿಲ್ಲಿರುವಂತಹ ಪ್ರಶ್ನೆ, 5 ಸೆಕೆಂಡ್ಗಳಲ್ಲಿ ಎಷ್ಟು ಕೂಲಂ ಆವೇಶ ಹರಿತಾ ಇದೆ ಅಂತ. ಇಲ್ಲಿ ನೋಡಿ, ವಿದ್ಯುತ್ ಪ್ರವಾಹ ಇಸ್ ಈಕ್ವಲ್ ಟು ಆವೇಶ ಡಿವೈಡೆಡ್ ಬೈ ಸಮಯ ಅಂತ ಹೇಳಿದ್ವಿ. ಈಗ ನನಗೆ ಬೇಕಾಗಿರುವಂತದ್ದು ಆವೇಶ. ಅದಕ್ಕಾಗಿ ನಾನು ಈ ಸಮಯವನ್ನ ಎಡಕ್ಕೆ ಬರ್ಕೊಳ್ತಾ ಇದ್ದೀನಿ. ಎಡಕ್ಕೆ ಬರ್ಕೊಂಡಾಗ ಛೇದದಲ್ಲಿರುವಂತಹ ಸಮಯ ಅಂಶಕ್ಕೆ ಬರುತ್ತೆ. ಇಲ್ಲಿ ನೋಡಿ, ಈ ರೀತಿಯಾಗಿ. ಹಾಗಾಗಿ ಮೊದಲಿಗೆ ನಾನು ವಿದ್ಯುತ್ ಪ್ರವಾಹವನ್ನ ಬರ್ಕೊಳ್ತಾ ಇದ್ದೀನಿ, 3 ಕೂಲಂ ಪರ್ ಸೆಕೆಂಡ್, ಹಾಗೂ ಅದರನ್ನ ಸಮಯದಿಂದ ಗುಣಿಸ್ತಾ ಇದ್ದೀನಿ, 5 ಸೆಕೆಂಡ್ಗಳು. ಇಲ್ಲಿ ಸೆಕೆಂಡ್ 2 ಕ್ಯಾನ್ಸಲ್ ಆಗುತ್ತೆ. 3 ಇಂಟು 5 15 ಕೂಲಂ ಅಷ್ಟು ಆವೇಶ ನಮಗೆ ಸಿಗ್ತಾ ಇದೆ. ಹಾಗಾಗಿ ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ, ಕೊನೆಯದಾಗಿ ನಾವು ವಿದ್ಯುತ್ ಪ್ರವಾಹದ ದಿಕ್ಕಿನ ಬಗ್ಗೆ ಮಾತನಾಡೋಣ. ಉದಾಹರಣೆಗೆ, ಎಲ್ಲಾ ಎಲೆಕ್ಟ್ರಾನ್ಗಳು ಬಲಕ್ಕೆ ಹರಿಯುತ್ತವೆ ಅಂತ ಕಲ್ಪನೆ ಮಾಡ್ಕೊಳ್ಳೋಣ. ಆಗ ಪ್ರವಾಹದ ದಿಕ್ಕು ಯಾವ ಕಡೆ ಆಗಿರುತ್ತೆ? ನೀವು ಅನ್ಕೊಳ್ತಾ ಇರ್ಬೋದು, ಅದೇ ದಿಕ್ಕಿನಲ್ಲಿ ಹೋಗಬಹುದು ಅಂತ.
ಖಂಡಿತ ಅಲ್ಲ. ವಿದ್ಯುತ್ ಪ್ರವಾಹದ ದಿಕ್ಕು ಎಲೆಕ್ಟ್ರಾನ್ಗಳು ಹರಿಯುವ ದಿಕ್ಕಿಗೆ ವಿರುದ್ಧವಾಗಿ ಇರುತ್ತೆ. ಕಾರಣ ಇಷ್ಟೇ, ಎಲೆಕ್ಟ್ರಾನ್ಗಳು ಋಣಾತ್ಮಕ ಆವೇಶವನ್ನ ಹೊಂದಿರ್ತವೆ. ಪ್ರವಾಹವು ಮೊದಲಿನಿಂದಲೇ ನಾವು ಧನ ಆವೇಶದಿಂದ ಹರಿಯುತ್ತೆ ಅನ್ನೋ ರೀತಿ ವ್ಯಾಖ್ಯಾನ ಮಾಡ್ಕೊಂಡು ಬಂದಿದ್ವಿ ಅಲ್ವಾ? ಆದ್ರಿಂದ ಅವೆರಡು ವಿರುದ್ಧವಾದ ದಿಕ್ಕಿನಲ್ಲಿ ಹರಿಯುತ್ತವೆ. ಈಗ ಒಟ್ಟಾಗಿ ಹೇಳ್ಬೇಕಂದ್ರೆ ವಿದ್ಯುತ್ ಪ್ರವಾಹ ಅಂದ್ರೆ ಒಂದು ತಂತಿಯ ಮೂಲಕ ಪ್ರತಿ ಸೆಕೆಂಡ್ಗೆ ಎಷ್ಟು ಆವೇಶ ಹರಿಯುತ್ತೆ ಎಂಬುದನ್ನ ತಿಳಿಸುತ್ತೆ. ಹಾಗೆ ನಾವು ವಿದ್ಯುತ್ ಪ್ರವಾಹವನ್ನ ಹೇಗೆ ಲೆಕ್ಕ ಹಾಕೋದು ಅನ್ನೋದನ್ನ ಕೂಡ ನೋಡಿದ್ವಿ. ಅದರ ಘಟಕ ಕೂಲಂಬ್ ಪರ್ ಸೆಕೆಂಡ್, ಇದನ್ನ ಆಂಪಿಯರ್ ಅಂತ ಕರೆದಿದ್ವಿ. ಕೊನೆಗೆ ಪ್ರವಾಹದ ದಿಕ್ಕು ಕೂಡ ಧನಾತ್ಮಕವಾಗಿರುತ್ತೆ ಅಂತ ನೋಡಿದ್ವಿ. ಏಕೆಂದ್ರೆ ಎಲೆಕ್ಟ್ರಾನ್ಗಳು ಋಣ ಆವೇಶವನ್ನ ಹೊಂದಿರ್ತವೆ. ಬಹುತೇಕ ಎಲ್ಲ ತಂತಿಗಳಲ್ಲಿ ಪ್ರವಾಹದ ದಿಕ್ಕು ಎಲೆಕ್ಟ್ರಾನ್ ಹರಿಯುವಂತಹ ದಿಕ್ಕಿಗೆ ವಿರುದ್ಧವಾಗಿರ್ತವೆ.